ಏನ್ಲ ಶಾ ಬಂದ್ಬಿಟ್ಟೈತಿ. ಎಲೆಕ್ಷನ್ ಅಲ್ವಿಲ್ಲಣ್ಣ, ವಾರಕ್ಕೆ 3 ದಿನ ಬತ್ತೈತೆ ಹೋಯ್ತೈತೆ ಕಣೆ. ನಿನ್ನೆ ದಿನ ಬಂದು ಜೋಶಿಗೆ ಓಟ್ ಕೇಳೈತೆ. 12 लाख करोड़ के घपले घोटाले भ्रष्टाचार करप्शन करने वाली कांग्रेस पार्टी है। ಇದ್ರ ಸ್ಪೀಚು ನಮಗೆ ಅರ್ಥ ಆಗೋದಿಲ್ಲ. ನಮ್ ಯಡಿಯೂರು ಏನ್ ಹೇಳ್ತು ಕೇಳ್ಕೇಳನ ಹಾಕ್ಲೆ. ಲೇ ಯಡಿಯೂರು ಬಿಡ್ರಲ್ಲ, ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇರುವಂತ ಹಡಗು. ಪ್ರಧಾನಿ ನರೇಂದ್ರ ಮೋದಿ ಮುಂದೆ ಯಾವುದೇ ವ್ಯಕ್ತಿ ಅವರಿಗೆ ಸರಿ ಸಮಾನವಾಗಿ ನಿಲ್ಲುವಂತ ವ್ಯಕ್ತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅನ್ನೋಂತ ಅವ್ರಿಗೂ ಗೊತ್ತಿದೆ. ಚುನಾವಣೆ ಮಾಡ್ಬೇಕು, ಅದಕ್ಕಾಗಿ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಸೂಪರ್ ಮಾಮಾ. ನಮ್ ಯಡಿಯೂರು ಯಾಕೋ ಅನಾದಿ ಕಾಲದಿಂದಲೂ ಒಂದೇ ಭಾಷಣ ಹೊಡಿತೈತಲ್ಲ, ಬೇರೆ ಸ್ಕ್ರಿಪ್ಟ್ ಸಿಕ್ಕಿಲ್ವಂತಿಲ್ಲ. ಭಾಷಣ ಬರ್ಕೊಡೋನು ಕೆಲಸ ಬಿಟ್ಟೋಗೋನೆ ಕಣೆ, ಅದಕ್ಕೆ ಅರ್ಧೆ ಮಾತಾಡ್ತೈತೆ. ನೋಡಿಲಿ ಅಶೋಕ್ ವರ್ಷ ಭಾಷಣ ಬಿಡ್ತೈತೆ. ಭ್ರಷ್ಟಾಚಾರದ ಒಂದು ತಾಪಮಾನ ಹೀಗೆ ತಡೆಯಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ತಾಪಮಾನ ಮುಗಿಲಿಗೆ ಮುಟ್ಟಿಬಿಟ್ಟಿದೆ. ಆ ಬಿಸಿನ ತಡೆಯಕ್ಕೆ ಆಗದೆ ಓಡತಾ ಇದ್ದಾರೆ. ಎಲ್ಲ ಉದ್ಯಮಿಗಳು ಓಡತಾ ಇದ್ದಾರೆ. IT ಕಂಪನಿಗಳು ಕೇರಳ ಕಡೆ ಮುಖ ಮಾಡಿದ್ದಾರೆ. ಎಲ್ಲ ಡೆವಲಪರ್ಸು ಹೈದರಾಬಾದ್ ಕಡೆ ಮುಖ ಮಾಡಿದ್ದಾರೆ. ಇದು ನೋಡ್ಲ ಅಪ್ಡೇಟೆಡ್ ಭಾಷಣ ಅಂದ್ರೆ ಎಲ್ಲ ಕಡೆ ಬಿಸಿಲು ಜಾಸ್ತಿ ಆಗೈತಿ. ಇದ್ರ ಭಾಷಣದಲ್ಲಿ ಅದನ್ನೇ ಸೇರಿಸ್ಕೊಂತೈತೆ ನೋಡ್ಲೆ. ಅದೇ ತರಕ್ಕೆ ಹೊಸ ಚಾಲೆಂಜ್ ತಗೊಂತೈತಿ ನೋಡಿಲಿ. ಈಗ ನಾನು ಅದು ಒಂದು ಚಾಲೆಂಜ್ ಆಗ್ತೀನಿ. ನೀವು ಬಿಡಿ, ಅಧಿಕಾರದಿಂದ ಇಳಿರಿ. ನೀವು 24 ಗಂಟೆಯಲ್ಲಿ ಅವನ್ನ ನಾವು ಕಸ್ಟಡಿ ತಗೊಂತೀವಿ. ಬಿಟ್ಟಿಳಿರಿ ಸಿದ್ದರಾಮಯ್ಯನವರೇ, ಅಧಿಕಾರ ಬಿಟ್ಟಿಳಿರಿ. 24 ಗಂಟೆಯಲ್ಲಿ ಕ್ರಮ ತೆಗೆದುಕೊಳ್ತೀರಿ. ನಾವು ನಿಮ್ಮ ಯೋಗ್ಯತೆಗೆ ನೀವು 24 ಗಂಟೆಗೆ ಬಿಟ್ಟು ಕಳಿಸ್ಬಿಟ್ರಿ. ನೀವು ಅಶೋಕ್ ಕೈಲಿ ಅಧಿಕಾರ ಕೊಟ್ರೆ ಒಂದೇ ದಿನದಲ್ಲಿ ಪ್ರಜ್ವಲನ ಹಿಡ್ಕೊಂಡ್ ಬರ್ತದಂತೆ ಕಣೆ. ಇದನ್ನ ಕೇಳಿಸ್ಕೊಂಡ್ರೆ ಕುಮಾರಣ್ಣ ಸುಮ್ಕೆ ಇರ್ತದೆ ಏನ್ಲ? ಸದ್ಯಕ್ಕೆ ಸುಮ್ಕೆ ಇರ್ಲೇಬೇಕು ಕಲ್ಯಾಣ. ಕಾಂಗ್ರೆಸ್ ಅವನು ಎದುರಾಕೊಂಡು BJP ಅವನು ಎದುರಾಕೊಂಡು ಕೇಸ ಫೇಸ್ ಮಾಡ್ಬೇಕು ಅಂತಂದ್ರೆ ಕೊಳ್ಳಿಗೆ ಯಾವ ಸುತ್ಕೊಂಡಂಗಾಯ್ತದೆ. ಅಯ್ಯಯ್ಯೋ ಪಾಪ ಕಂಡ್ಲ ಕುಮಾರಣ್ಣ. ಎಲ್ಲೈತ್ಲ ಪ್ರಜ್ವಲ್ಲು, ಯಾವಾಗ ಬರ್ತದೆ ಅಂತಲೇ? ಇನ್ನೊಂದು ವಾರದಲ್ಲಿ ಬರ್ತದೆ ಅಂತವ ಟ್ವೀಟ್ ಮಾಡೈತೆ ಕಣೆ. ಬಿಡುವಾದ ನೋಡಿಲಿ, ಯತ್ನಾಳ್ ಬಗ್ಗೆ ವಿನಯ್ ಏನೋ ಹೇಳ್ತೈತಿ. ಯತ್ನಾಳವ್ರ ಮಾತಾದ್ರೆ ಒಂದ್ ನಮ್ಮಲ್ಲಿ ಹುತ್ತೂರ್ಕಾಯಿ ಕಲ್ ಕೊಟ್ರೆ ಅವ ಯಾರಿಗೆ ಹೋಗಿದ್ದಾನೋ ಗುರ್ತಾನಂಗಿಲ್ಲ. ಹಂಗೆ ಯತ್ನಾಳವ್ರ ಮಾತು ಬಾಜು ಅವ್ರ ಪಕ್ಷದವ್ರಿಗೆ ಒಬ್ಬಿದ್ರು ಬಿದ್ದುವ, ಕಾಂಗ್ರೆಸ್ದವ್ರಿಗೆ ಬೀಳ್ತಾವ, JDS ದವ್ರಿಗೆ ಬೀಳ್ತಾವ. ಆ ಕಲ್ ಯಾವಾಗ ಯಾರಿಗೆ ಬೀಳ್ತಾವ ಗುರ್ತಿಲ್ಲ. ಅದು ಒಳ್ಳೆ ಯಾವ ತಮ್ಮ ತೆಲಿಗೆ ಹೊಡ್ಕೊತಾರೋ ಗುರ್ತಿಲ್ಲ. ಯತ್ನಾಳ್ ಹುತ್ತ ಅನ್ನಕತ್ತಿಲ್ಲ, ಉದಾಹರಣೆ ಹಾಕತ್ತೀನಿ. ಯತ್ನಾಳ್ ಹುತ್ತ ಅನ್ನಕತ್ತಿಲ್ಲ. ಯತ್ನಾಳ್ ಅವ್ರ ಕೈಯಾಗ ಆ ಕಲ್ ಕೊಟ್ರೆ, ಅದು ಒಂದು ಹುತ್ತರ ಕೈಯಾಗ ಕಲ್ ಕೊಟ್ರೆ ಯಾರಿಗೆ ಹೋಗಿತಾರೋ ಗುರ್ತಿಲ್ಲ ಅವ್ರು. ಇಂಥ ವಿಚಾರದ ಬಗ್ಗೆ ನಮ್ದು ನೋ ಕಮೆಂಟ್ಸು ಕಂಡ್ಲೇಬೇಕು. ನಾಚಿ ಕಲ್ಲೆಡ್ ತಿಂದರೆ ಹೇಳ್ಬೇಕು. ಆದ್ರೆ ಯತ್ನಾಳು ಎಲೆಕ್ಷನ್ ಆದ್ಮೇಲೆ ಇನ್ನೊಂದು ಪೆನ್ ಡ್ರೈವ್ ಫ್ಯಾಕ್ಟ್ರಿ ಬಗ್ಗೆ ಸತ್ಯ ಬಾಯ್ ಬಿಡ್ತದಂತೆ ಕಣೆ. ನಾ ಮೊದಲೇ ಹೇಳೀನಿ, 2 ಫ್ಯಾಕ್ಟ್ರಿ ಅದ ಈ ರಾಜ್ಯದಲ್ಲಿ. ಈಗ ಒಂದು ಫ್ಯಾಕ್ಟ್ರಿ ಹೆಸರು ಕುಮಾರಸ್ವಾಮಿ ಅವ್ರು ಹೇಳ್ಯಾರ, ಇನ್ನೊಂದು ಫ್ಯಾಕ್ಟ್ರಿ ಹೆಸರು 7-8ನೇ ತಾರೀಕಿಗೆ ನಾನು ಹೇಳ್ತೀನಿ. ಇವರು ಇಬ್ರು ಬೇರೆ ಬೇರೆ ಪಾರ್ಟಿಯಲ್ಲಿದ್ರು ಅವ್ರ ಬಿಸ್ನೆಸ್ಸು CD ಬಿಸ್ನೆಸ್ಸು ಒಂದೇ ಇದೆ. ಇವರಿಬ್ರು ಹಲ್ಕಾ ರಾಜಕಾರಣ ಕರ್ನಾಟಕದಲ್ಲಿ ಮಾಡ್ಲಾಕತ್ತಾರ. ಆಯ್ತು, ಅದನ್ನೋ ಕಾಯ್ದು ನೋಡೋಣ. ವಿಜಯೇಂದ್ರ ರುಂಗ್ವಸಿ ಹುಷಾರಾಗಿರ ಕೇಳ ನಡಿಯಪ್ಪ, ಬಿಸಿಲು ತಡ್ಕೊಳಕ್ ಆಯ್ತಾ ಇಲ್ಲ. ಎಲ್ಲಾರ ನೀರಿಗೆ ಬಿದ್ದು ಬಿಡೋಣ. ಶಿವನಿ ಶಂಭುಲಿಂಗ.